ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಇಂಟರ್ನೆಟ್ ಸ್ಪೀಡ್ನ ಹೇಗೆ ಮೆಜರ್ ಮಾಡಬೇಕು ಅಂತ ನೋಡೋಣ. ನೀವೆಲ್ಲ ನೋಡಿರ್ಬೋದು, ನಾವೆಲ್ಲ ಮೊಬೈಲಲ್ಲಿ ಅಥವಾ ನಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ಟ್ಯಾಬ್ಲೆಟಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ತೀವಿ. ಇಂಟರ್ನೆಟ್ ಯಾವ ಥರ ಯೂಸ್ ಮಾಡ್ತೀವಿ ಅಂದರೆ, ನಾವು ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ಒಂದು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ಒಂದು ವೈಫೈ ಡಿವೈಸ್, ಅಥವಾ ಇನ್ನು ಬೇರೆ ಯಾವುದೇ ರೀತಿಯ ಒಂದು ಸರ್ವಿಸಸ್ನಿಂದ ಇಂಟರ್ನೆಟ್ ನಾವು ಯೂಸ್ ಮಾಡ್ತಾ ಇರ್ಬೋದು. ಬಟ್ ಏನಾಗುತ್ತಪ್ಪ ಅಂದರೆ, ಎಷ್ಟೋ ಸಲ ಏನಾಗುತ್ತೆ, ಸಿಗ್ನಲ್ಲು ಎಲ್ಲ ಕಡೆ ಒಂದೇ ಥರ ಇರೋದಿಲ್ಲ. ಓಕೆ, ಸಪೋಸ್ ನಾವೀಗ ಸಿಮ್ ಯೂಸ್ ಮಾಡ್ತಾ ಇರ್ತೀವಿ, ಆಫೀಸಲ್ಲಿದ್ದರೆ ನಮಗೆ ಆಫೀಸ್ ನೆಟ್ವರ್ಕ್ ಸಿಗುತ್ತೆ ಅಂದ್ಕೊಳ್ಳಿ, ಅಥವಾ ನಿಮ್ಮ ಸ್ಕೂಲ್ ಕಾಲೇಜ್ ಇದ್ದರೆ ಸ್ಕೂಲ್ ಕಾಲೇಜ್ ನೆಟ್ವರ್ಕ್ ಸಿಗುತ್ತೆ ಅಂದ್ಕೊಳ್ಳಿ. ಆ ಥರ ಇನ್ ಕೇಸ್ ನೀವು ಮನೇಲಿದ್ದಾಗ ಇಂಟರ್ನೆಟ್ ಯೂಸ್ ಮಾಡ್ತಾ ಇರ್ತೀರ, ಬಟ್ ಏನಾಗುತ್ತೆ, ನಿಮಗೆ ಇಂಟರ್ನೆಟ್ ಸ್ಪೀಡು ಅಷ್ಟು ಬರ್ತಿರಲ್ಲ. ಬಟ್ ಎಷ್ಟು ಸ್ಪೀಡ್ ಬರ್ತಿಲ್ಲ, ಏನಾಗ್ತಿದೆ, ಯಾವ ಥರ ನೋಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ, ಒಂದು ಸಿಂಪಲ್ ಆಗಿರೋ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಆ್ಯಪ್ಸ್ ಇದೆ ಸ್ಪೀಡ್ ಟೆಸ್ಟ್ ಮಾಡೋದಕ್ಕೆ, ಬಟ್ ಇದೊಂದು ತುಂಬ ಸಿಂಪಲ್ ಆ್ಯಪ್, ನೆಟ್ಫ್ಲಿಕ್ಸ್ ಅವರು ಕೊಟ್ಟಿರೋದು. ಈಗ ನೋಡಿ, ನಾನು ಮನೆಯಲ್ಲಿ ಒಂದು ಕಡೆ ಇವಾಗಿದ್ದೀನಿ. ಸೊ ಇವಾಗ ನೆಟ್ ಎಷ್ಟು ಬರ್ತಾಯಿದೆ, 12 Mbps ಬರ್ತಾಯಿದೆ. ಜಸ್ಟ್ ನೀವು ಆ್ಯಪ್ನ ಲಾಂಚ್ ಮಾಡಿದ್ರೆ ಸಾಕು, ಅದು ತಾನಾಗಿ ನಿಮಗೆ ಎಷ್ಟು ಸ್ಪೀಡ್ ಇದೆ ಅಂತ ತೋರಿಸುತ್ತೆ. ಇದು ಸಿಂಪಲ್ ಆಗಿದೆ. ಇನ್ನು ಮತ್ತೆ ನಾನು ಟೆಸ್ಟ್ ಮಾಡೋಕೆ ಕೊಟ್ಟಿದ್ದೀನಿ, ಸ್ವಲ್ಪ ಟೈಮ್ ತೊಗೊಂಬಿಟ್ಟು ಅದು ಎಷ್ಟು ಸ್ಪೀಡ್ ಇದೆ ಅಂತ ತೋರಿಸುತ್ತೆ ನಿಮಗೆ. ಈ ಥರ ನೀವೇನು ಮಾಡ್ಬೇಕಂದ್ರೆ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಜಾಗದಲ್ಲಿ ಎಲ್ಲಿರ್ತಾರಲ್ಲ, ನೀವು ಯೂಸ್ ಮಾಡ್ಬೇಕು ಅನ್ಕೋತೀರ, ಅಲ್ಲಿ ಸ್ಪೀಡನ್ನ ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಸ್ಪೀಡ್ ಜಾಸ್ತಿ ಇರೋ ಕಡೆಯಿಂದ ನೀವು ಯೂಸ್ ಮಾಡೋದು ಒಳ್ಳೆಯದು. ಓಕೆ, ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಈ ಹಾಲಲ್ಲಿ ಬರ್ತಾಯಿದ್ರೆ ಹಾಲಲ್ಲಿ ಯೂಸ್ ಮಾಡ್ಕೊಳ್ಳಿ, ಮನೇಲಿ ಬೆಡ್ರೂಮಲ್ಲಿ ಯೂಸ್ ಮಾಡ್ಕೊಳ್ಳಿ, ಆ ಥರ ನೀಡ್ತಕ್ಕಾಗಿ. ಓಕೆ, ಏನೋ ನಾವು ಮೂವಿ ನೋಡ್ತಾ ಇರ್ತಾರೆ, ಏನೋ ವರ್ಕ್ ಮಾಡ್ತಾ ಇರ್ತಾರೆ, ಸ್ಪೀಡ್ ಬರ್ತಾ ಇಲ್ಲ ಅಲ್ವಾ. ಸೊ ಅವಾಗ ಈ ಆ್ಯಪಿಂದ ನೀವು ಸ್ಪೀಡನ್ನ ಮೆಜರ್ ಮಾಡ್ಬೋದು. ಓಕೆ, ಸೊ ನಾನು ಮತ್ತೆ ಇವಾಗ ಏನು ಮಾಡ್ತೀನಿ, ನಾನು ಮತ್ತೆ ರನ್ ಕೊಡ್ತಾ ಇದ್ದೀನಿ. ಇವಾಗ ನೋಡೋಣ ಎಷ್ಟು ತೋರಿಸೋದು ಅಂತೇಳಿ. ಮತ್ತು ಏನಾಗುತ್ತೆ, ಸ್ಪೀಡ್ ಎಲ್ಲ ಟೈಮು ಸೇಮ್ ಇರೋದಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಬಟ್ ನೀವು ಒಂದು ಆಪ್ಟಿಮೈಸ್ ಮಾಡಿಕೊಂಡು ಹೈ ಲೆವೆಲಲ್ಲಿ ಯಾವ ಜಾಗದಲ್ಲಿ ಚೆನ್ನಾಗಿ ಬರ್ತಿದೆ ಅಂತ ನೋಡ್ಕೋಬೋದು. ಇದು ನೋಡ್ಬೋದು ನೀವು. ನಾವು ಈಗ ಸ್ವಲ್ಪ ಜಾಗ, ಓಕೆ, ಒಂದು ಸ್ವಲ್ಪ ರಿಪೀಟೆಡ್ ಮಾಡಿ ಜಾಗ ಚೇಂಜ್ ಮಾಡಿದ ತಕ್ಷಣ ಏನಾಗ್ತಾಯಿದೆ, ಇವಾಗ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾಯಿದೆ. ನೋಡಿ 5.8 Mbps ಆಯಿತು ಅಲ್ವಾ, ಈ ಥರ. ಸೊ ಇದನ್ನು ನೀವು ನೋಡ್ಬೋದು, ನಿಮ್ಮದು ಮನೆಯಲ್ಲಿ ಅಥವಾ ನಿಮ್ಮ ಆಫೀಸಲ್ಲಿ ಅಥವಾ ನೀವೆಲ್ಲಿ ಯೂಸ್ ಮಾಡ್ತಾ ಎಲ್ಲ ಕಡೆಯೂ ಟ್ರಯಲ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಬೋದು. ಇದು ಮೊಬೈಲಲ್ಲಿ ಮಾಡೋದು ಅಂತ ಆಯಿತು. ಇನ್ ಕೇಸ್ ನಿಮ್ಮದು ವೈಫೈ ಡಿವೈಸ್ ಇದ್ದರೆ, ನಿಮ್ಮ ಮನೇಲಿ ಬ್ರಾಡ್ಬ್ಯಾಂಡ್ ಇದ್ದರೆ, ಅಥವಾ ನೀವು ವೈಫೈ ಡಿವೈಸ್ ಯೂಸ್ ಮಾಡ್ತಾ ಇದ್ದರೆ, ಎಲ್ಲಿ ಚೆನ್ನಾಗಿ ಸಿಗ್ನಲ್ ಬರುತ್ತೆ ಅಂತ ನೀವು ಟೆಸ್ಟ್ ಮಾಡಿ ಆ ಜಾಗದಲ್ಲಿ ಅದನ್ನು ಇಡ್ಬೋದು. ಓಕೆ, ಸುಮಾರು ಸಲ ಏನಾಗುತ್ತೆ, ವೈಫೈ ಡಿವೈಸ್ ನಾವು ಎಲ್ಲೋ ಒಂದು ಕಡೆ ಕಾರ್ನರಲ್ಲಿ, ವಾಲ್ ಹತ್ರ, ಓಕೆ, ಬ್ರಾಡ್ಬ್ಯಾಂಡ್ ಸರ್ವಿಸ್ನ ವಾಲ್ ಹತ್ರ ತುಂಬ ಕಾರ್ನರಲ್ಲಿ ಎಲ್ಲ ಇಟ್ಟರೆ ನಮಗೆ ಸ್ಪೀಡ್ ಎಲ್ಲ ಬರೋದಿಲ್ಲ, ಡಿಸ್ಟ್ರಾಕ್ಷನ್ಸ್ ತುಂಬ ಇರುತ್ತೆ. ಸೊ ಓಪನ್ ಆಗಿರೋ ಸ್ಪೇಸಲ್ಲಿ ವಾಲ್ಗೆ ಹತ್ತಿರ ಇಲ್ಲದ ಥರ ಸ್ವಲ್ಪ ದೂರ ಇರೋಕ್ಕೆ ಟ್ರೈ ಮಾಡಿದರೆ, ನಿಮಗೆ ಓಪನ್ ಆಗಿದ್ದರೆ ಚೆನ್ನಾಗಿ ಒಳ್ಳೆ ಕನೆಕ್ಷನ್ ಮನೇಲಿ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಇವಾಗ ಒಂದು ಬೇರೆ ಕಡೆ ಹೋಗಿ ಚೆಕ್ ಮಾಡಿ ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಸ್ನೇಹಿತರೆ, ನಾನು ಇವಾಗ ಏನು ಮಾಡಿದ್ದೀನಿ, ಇನ್ನೊಂದು ಚೂರು ಒಂದು 15 feet ಬೇರೆ ಕಡೆ ಬಂದು ನಾನು ಇವಾಗ ಟೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಏನಾಗ್ತಿದೆ ನೋಡೋಣ, ಇವಾಗ ಎಷ್ಟು ತೋರಿಸುತ್ತೆ ಸ್ಪೀಡು ಹೇಗಿದೆ ಅಂತೇಳಿ. ಓಕೆ, ಈ ಥರ ಸ್ಪೀಡ್ ನೀವು ಆಪ್ಟಿಮೈಸ್ ಮಾಡಿಕೊಂಡು ಟೆಸ್ಟ್ ಮಾಡೋದ್ರಿಂದ ನಿಮಗೆ ಎಲ್ಲಿ ಚೆನ್ನಾಗಿ ಬರುತ್ತೆ ಅಲ್ಲಿ ಕಡೆಯಿಂದ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ನೀವು ಲ್ಯಾಪ್ಟಾಪಲ್ಲಿ ಇದೊಂದು ವೆಬ್ಸೈಟ್ ಅಡ್ರೆಸ್ ಇದೆ, ಅದನ್ನು ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನಾನು, ಅಲ್ಲಿಂದ ನೋಡ್ಕೋಬೋದು. ಮೊಬೈಲ್ ಯೂಸ್ ಮಾಡಿದ್ರೆ ಮೊಬೈಲ್ ಆ್ಯಪ್ ಲಿಂಕ್ ಕೂಡ ಇದೆ, ಇದನ್ನು ಆ್ಯಪ್ ಹಾಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಸುಮಾರು ಆ್ಯಪ್ಸ್ ಇದೆ, ಬಟ್ ಈ ಆ್ಯಪ್ ಏನಿದೆ ತುಂಬ ಸಿಂಪ್ಲಿಫೈಡ್ ಆಗಿದೆ, ಏನು ನಿಮಗೆ ಕನ್ಫ್ಯೂಷನ್ಸ್ ಇಲ್ಲ, ಆ್ಯಡ್ಸ್ ಎಲ್ಲ ನೋಡ್ಬೋದು. ಸ್ನೇಹಿತರಲ್ಲಿ ನಿಮಗೆ ಇಲ್ಲಿ 12 Mbps ಬರ್ತಾ ಇದೆ. ಇನ್ನೊಂದು ಸಲ ನಾನು ಟೆಸ್ಟ್ ಮಾಡ್ತೀನಿ, ಬಿಕಾಸ್ ಕನ್ಸಿಸ್ಟೆಂಟ್ ರಿಸಲ್ಟ್ ಬರಬೇಕಲ್ವಾ, ಒಂದು ಸಲಕ್ಕೆ ನಾವು ಟೆಸ್ಟ್ ಮಾಡೋಕ್ಕಾಗಲ್ಲ. ಸೊ ನಾವು ಒಂದು ಜಾಗದಲ್ಲಿದ್ದಾಗ 5 to 6 Mbps ಬರ್ತಾಯಿತ್ತು, ಈ ಕಡೆ ಇನ್ನೊಂದು ಜಾಗ ಬಂದಾಗ ಏನಾಗ್ತದೆ 10 to 10 Mbps ಬರ್ತಾಯಿದೆ. ಸೊ ದಿಸ್ ಇಸ್ ಬೆಟರ್ ಅಲ್ವಾ. ಸೊ ಈ ಥರ ನೀವು ಎಲ್ಲಿ ಆಪ್ಟಿಮೈಸ್ ಆಗಿ ನಿಮ್ಮ ಡೇಟಾ ಬರುತ್ತೆ ಅಲ್ಲಿ ನೀವು ಹೋಗಿ ಯೂಸ್ ಮಾಡ್ಕೋಬೋದು ಮೊಬೈಲ್ನ. ಅಥವಾ ನಿಮ್ಮ ಹತ್ರ ಮೊಬೈಲ್ ಒಂದು ಹಾಟ್ಸ್ಪಾಟ್ ಡಿವೈಸ್ ಇದ್ದರೆ, ಅಥವಾ ನಿಮ್ಮ ಹತ್ರ ಬ್ರಾಡ್ಬ್ಯಾಂಡ್ ಕನೆಕ್ಷನ್ಸ್ ಇದ್ದರೆ, ಆ ಥರ ಟೆಸ್ಟ್ ಮಾಡಿಬಿಟ್ಟು ಅಲ್ಲಿ ನೀವು ಯೂಸ್ ಮಾಡೋಕ್ಕೆ ಅಡ್ಡಿಯಿಲ್ಲ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಸ್ಪೀಡ್ ಆಪ್ಟಿಮೈಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಎಸ್ಪೆಷಲಿ ಇದು ವೈಫೈ ರಿಲೇಟೆಡ್ ಇದ್ದರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ವೈಫೈಲಿ ಯೂಸ್ ಮಾಡ್ತೀನಿ ಮೊಬೈಲ್ ನೆಟ್ವರ್ಕಲ್ಲಿ ಅಥವಾ ಹಾಟ್ಸ್ಪಾಟ್ ಡಿವೈಸಲ್ಲಿ. ಬ್ರಾಡ್ಬ್ಯಾಂಡ್ ಏನೋ ಲ್ಯಾಂಡೆಡ್ ಕನೆಕ್ಷನ್ಸ್ ಇರುತ್ತೆ, ಅಲ್ಲಿ ಅಂಥ ವೇರಿಯೇಷನ್ಸ್ ಆಗೋಲ್ಲ. ಬಟ್ ಬ್ರಾಡ್ಬ್ಯಾಂಡ್ ಏನಿರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ. ಸೊ 8 to 11 Mbps ಒಂದು ರೇಂಜಲ್ಲಿ ಬರುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ನಾವೇನು ಮಾಡ್ತಾ ಇದ್ದೀವಿ, ಇವಾಗ ಲ್ಯಾಪ್ಟಾಪಲ್ಲಿ fast.com ಅಂತ ಕೊಟ್ಟು ನಾವು ಇವಾಗ ಇಲ್ಲಿ ಸ್ಪೀಡ್ ಚೆಕ್ ಮಾಡ್ತಾ ಇದ್ದೀವಿ. ಸೊ ನೀವು ಎಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ, ಲೈಕ್ ನಿಮ್ಮದು ಲ್ಯಾಪ್ಟಾಪು, ಡೆಸ್ಕ್ಟಾಪು, ಬೇರೆ ಇಲ್ಲೇ ಕೂಡ ಬ್ರೌಸರ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನಿಮ್ಗೆ ಆ್ಯಪ್ ಇನ್ಸ್ಟಾಲ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಮೊಬೈಲಲ್ಲೂ ಕೂಡ ಬ್ರೌಸರ್ ಓಪನ್ ಮಾಡಿ ಈ ಥರ ಟೈಪ್ ಮಾಡ್ಬೋದು. ಸೊ ಇದು ಏನು URL ಇದೆ ಜೊತೆಗೆ ಆ್ಯಪ್ ಲಿಂಕು ಎರಡೂ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇವೆ. ಸೊ ಈಗ ನೋಡ್ಬೋದು ನೀವು, ಸ್ಪೀಡ್ ಅನಲೈಸ್ ಆಗ್ತಾ ಇದೆ. ಸೊ ನೋಡ್ಬೋದು ಒಂದು 14 Mbps ಸ್ಪೀಡು ಬರ್ತಾ ಇದೆ ಇವಾಗ ಅಲ್ವಾ. ಸೊ ಮತ್ತೆ ಏನು ಮಾಡ್ತೀರಿ, ನೀವು ಒಂದೇ ಸಲಕ್ಕೆ ಕನ್ಕ್ಲೂಷನ್ ಬರೋಕ್ಕಿಂತ ಮತ್ತೆ ಇನ್ನೊಂದು ಸಲ ನೀವು ಟೆಸ್ಟ್ ಮಾಡಿ ನೋಡಬೇಕಾಗುತ್ತೆ. ಸೊ 2 ಇಂದ 3 ಸಲ ಟೆಸ್ಟ್ ಮಾಡಿದಾಗ ನಿಮಗೆ ಅಕ್ಯುರೇಟಾಗಿ ಸ್ಪೀಡ್ ಏನಂತ ಗೊತ್ತಾಗುತ್ತೆ. ಇದ್ರ ಮುಖಾಂತರ ನೀವು ಸ್ಪೀಡನ್ನ ತಿಳ್ಕೊಬೋದು, ಸ್ಪೀಡ್ ಎಷ್ಟು ಬರ್ತಾ ಇದೆ, ಯಾವ ಜಾಗದಲ್ಲಿ ಚೆನ್ನಾಗಿ ಬರ್ತಾ ಇದೆ, ಏನಾದರೂ ಇಶ್ಯೂಸ್ ಇದೆಯಾ, ಜೊತೆಗೆ ನೀವು ಸರ್ವಿಸ್ ಪ್ರೊವೈಡರ್ಸ್ ಇಷ್ಟು ಸ್ಪೀಡ್ ಬರುತ್ತೆ ಅಂತ ಹೇಳಿದಾಗ ಅವರೆಲ್ಲ ಈ ಥರ ಟೆಸ್ಟ್ ಮಾಡಿಬಿಟ್ಟು ಇಷ್ಟು ಸ್ಪೀಡ್ ಇದೆ ಅಂತ ನೀವು ಅವರಿಗೆ
ಹೇಳ್ಬೋದು. ಸೊ ಈ ಥರ ನಿಮ್ಮೊಂದು ಈ ಒಂದು ವೆಬ್ಸೈಟ್ ಮುಖಾಂತರ, ಒಂದು ಆ್ಯಪ್ ಮುಖಾಂತರ ಸ್ಪೀಡನ್ನು ನೀವು ಟೆಸ್ಟ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಟ್ಯಾಬ್ಲೆಟ್ ಯೂಸ್ ಮಾಡ್ತಿರೋದು, ಲ್ಯಾಪ್ಟಾಪಲ್ಲಿ ಕೂಡ ಸ್ಪೀಡ್ ಟೆಸ್ಟ್ ಮಾಡಿಕೊಂಡು ನಿಮ್ಮ ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ಎಫೆಕ್ಟಿವ್ ಯೂಸ್ ಮಾಡೋದಕ್ಕೆ, ಬಿಕಾಸ್ ಇಂಟರ್ನೆಟ್ ಸ್ಪೀಡ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಏನೇ ಮಾಡಬೇಕಂದ್ರೆ ನಾವು ಇವಾಗ ಇಂಟರ್ನೆಟ್ ಬೇಸ್ಡ್ ಆ್ಯಕ್ಟಿವಿಟೀಸಿಗೆ. ಸೊ ಅದಕ್ಕೆ ನೀವು ಯೂಸ್ ಮಾಡ್ಕೊಳ್ಳೋದು ಈ ಒಂದು ಆ್ಯಪ್ ಅಥವಾ ಒಂದು ವೆಬ್ಸೈಟ್ ಮೂಲಕ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಇಂಟರ್ನೆಟ್ ಸ್ಪೀಡ್ನ ಹೇಗೆ ಚೆಕ್ ಮಾಡೋದು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತೇವೆ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.